ನಮಸ್ಕಾರಗಳು. ನಾನು ಜ್ಯೋತಿ ಬಡ್ಸ್ ಪ್ರಪಂಚಕ್ಕೆ ಸ್ವಾಗತ. ನನ್ನ ಪ್ರಪಂಚದ ರೈಲು ಬಂಡಿ ಮಂಗಳೂರಿನಿಂದ ಹೊರಟು ಎಲ್ಲಿ ಹೋಗ್ತಾ ಇದೆ, ಏನೆಲ್ಲ ನೋಡುತ್ತೇವೆ, ಬನ್ನಿ ನೋಡೋಣ. ನಮ್ಮ ಒಂದು ಸುಂದರ ಪ್ರಯಾಣದ ಮೊದಲನೆಯ ದಿನ. ಪ್ರಯಾಣವಂತೂ ನಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಹೊರಟಿದ್ದು ಕೇರಳದ ಕಡೆಗೆ. ಮಂಗಳೂರಿನಿಂದ ಹೊರಟ ರೈಲು ತಿರುವನಂತಪುರಂ ರೈಲ್ವೆ ಸ್ಟೇಷನ್ನಲ್ಲಿ ಬೆಳಿಗ್ಗೆ ತಲುಪಿ, ಅಲ್ಲಿ ನೋಡಿ ಎಲ್ಲರೂ ಸಾಂಪ್ರದಾಯಿಕ ಉಡುಗೆಯಲ್ಲಿ ಈಗ ರೆಡಿಯಾಗಿದ್ದೇವೆ. ಇನ್ನು ವಿಶ್ವ ಪ್ರಸಿದ್ಧ ದೇವಸ್ಥಾನ ಶ್ರೀ ತಿರುವನಂತಪುರಂ ದೇವಾಲಯದ ಕಡೆಗೆ. ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದ, ಅತ್ಯಂತ ಶ್ರೀಮಂತ ಮತ್ತು ಬಹಳ ಪುರಾತನವಾದ ದೇವಸ್ಥಾನಗಳಲ್ಲಿ ಒಂದು. ಇದು ಭಗವಾನ್ ವಿಷ್ಣುವು ಅನಂತ ಶಯನ ಭಂಗಿಯಲ್ಲಿ ಬ್ರಹ್ಮಾಂಡದ ಸರ್ಪವಾದ ಅನಂತ ಆದಿಶೇಷನ ಮೇಲೆ ಮಲಗಿದ್ದಾನೆ. ಕೇರಳ ಮತ್ತು ದ್ರಾವಿಡ ಶೈಲಿಗಳ ಅದ್ಭುತ ಮಿಶ್ರಣವಾದ ಇದು 100 ಅಡಿ ಎತ್ತರದ 7 ಹಂತದ ಚಿನ್ನದ ಗೋಪುರ ಮತ್ತು ಸಂಕೀರ್ಣವಾದ ಮರದ ಕೆತ್ತನೆಯೊಂದಿಗೆ ಇದು. ದೇವರ ದರ್ಶನವು 3 ಪ್ರತ್ಯೇಕ ಬಾಗಿಲುಗಳಲ್ಲಿ ಮಾಡಲಾಗುತ್ತದೆ. ಇದೊಂದು ಅದ್ಭುತವಾದ ದೇವಸ್ಥಾನ. ಇಲ್ಲಿ ನಮ್ಮ ದೇವರ ದರ್ಶನವನ್ನು ಮುಗಿಸಿ ನಾವು ಮುಂದೆ ಹೊರಟೆವು. ವಿಶ್ವಪ್ರಸಿದ್ಧ ಎನಕೊಂಡಾ ಇಂಗ್ಲಿಷ್ ಮೂವಿಯ ಶೂಟಿಂಗ್ ಆದಂತಹ ಪೂವಾರ್ ಐಲ್ಯಾಂಡ್. We are traveling now for a boat ride at the Poovar Island. Yes, come on, enjoy. Thank you. ನಿತ್ಯ ಹರಿದ್ವರ್ಣ, ಸುತ್ತಲೂ ಹಸಿರು, ತಣ್ಣನೆ ನೀರು, ಹಿನ್ನೀರಿನ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ, ಮ್ಯಾಂಗ್ರೋವ್ ಫಾರೆಸ್ಟಿನ ಒಳಗೆ, ತೆಂಗಿನ ಮರಗಳ ಮಧ್ಯದಲ್ಲಿ ನಮ್ಮ ಈ ಬೋಟ್ ಪ್ರಯಾಣ ಬಹಳ ಸುಂದರ. ಜೀವನವೇ ಇದೆ. ಅಲ್ಲಿ ನಾವು ಎಳನೀರು ಬೊಂಡವನ್ನು ಕುಡಿದು ಎಂಜಾಯ್ ಮಾಡಿದೆವು. ಹಾಗೆ ನಮ್ಮ ಬೋಟ್ ಮುಂದಕ್ಕೆ ಸಾಗಿತು. ಸಮುದ್ರದ ದ್ವಾರದ ಕಡೆ ಇಲ್ಲಿ ನಮಗೆ ಬಹಳ ಸುಂದರವಾದ ರಿಸಾರ್ಟ್ಗಳು, ಹೋಮ್ ಸ್ಟೇಗಳು ಈ ಹಿನ್ನೀರಿನ ಪಕ್ಕದಲ್ಲಿ ಸುಮಾರು
ಸುಮಾರು ಕಾಣಲು ಸಿಕ್ಕಿತು. ಇಲ್ಲಿಯೇ ಒಂದು ಅತ್ಯಂತ ಸುಂದರವಾದ ಒಂದು ಪ್ರಪಂಚ. ಎಷ್ಟೊಂದು ಸುಂದರ! ನಮ್ಮ ಭೂಮಿ, ನಮ್ಮ ನೆಲ, ನಮ್ಮ ಜಲ ಎಲ್ಲವೂ ಚಂದ. ಅದನ್ನು ಅನುಭವಿಸಲು ಒಂದು ಕಣ್ಣು ಬೇಕು. ಪ್ರಯಾಣ ಎಂದರೆ ಹಾಗೆ ಅಲ್ಲವೇ? ಏನೆಲ್ಲ ನೋಡಲು ಸಿಗುತ್ತದೋ ಅದೆಲ್ಲ ನೋಡುತ್ತಾ ನಾವು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ಹಾಗೆಯೇ ನಮ್ಮ ಮನಸ್ಸಿನ ಜ್ಞಾನ ಅದ್ಭುತ, ಅದರ ಒಂದು ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗುತ್ತೇವೆ. ನೋಡಿ, ದೂರದಲ್ಲಿ ಕಾಣುತ್ತಿದೆಯಲ್ಲ, ಅಲ್ಲಿ ನಿಮಗೆ ಕಾಣಸಿಗುತ್ತಿರುವುದೇ ಅರಬ್ಬಿ ಸಮುದ್ರ. ಅಲ್ಲಿ ನದಿ ಹೋಗಿ ಸಮುದ್ರಕ್ಕೆ ಸೇರುವಂತಹ ಜಾಗ. ಅಲ್ಲಿ ತೆರೆಗಳ ಅಬ್ಬರ ಕಾಣಿಸುತ್ತಿದೆ. ಇಲ್ಲಿ ಶಾಂತವಾಗಿರುವಂತಹ ಹಿನ್ನೀರಾದರೆ ಅಲ್ಲಿ ಅಬ್ಬರಿಸುತ್ತಿರುವ ಕಡಲು. ವಾವ್! ಈ ರಿಸಾರ್ಟ್ಗಳನ್ನು ನೋಡಿ, ನದಿಗೆ ತೆರೆದುಕೊಂಡಿದೆ. ಇದರಲ್ಲಿರಲು ಎಷ್ಟು ಚೆನ್ನಾಗಿರಬಹುದಲ್ಲವೇ ಎಂದು ಮಾತನಾಡುತ್ತಾ ಮುಂದೆ ಸಾಗಿದೆವು. ಅದಕ್ಕೆ ಸಾಧಾರಣ 15,000 ಒಂದು ದಿನಕ್ಕೆ ಬಾಡಿಗೆ ಇರುತ್ತಿದೆ ಅಂತೆ. ಹಾಗೆಲ್ಲ ಡಿಸ್ಕಸ್ ಮಾಡ್ತಾ ನಾವು ಹೋಗ್ತಾ ಈ ಸುಂದರ ದೋಣಿ ಪಯಣವನ್ನು ಸಂತೋಷದಿಂದ ಎಂಜಾಯ್ ಮಾಡಿದೆವು. ರಿಯಲಿ ಅನ್ಫರ್ಗೆಟೇಬಲ್ ಮೂಮೆಂಟ್. ನಮ್ಮ ಈ ತ್ರಿವೇಂದ್ರಂ ಪ್ರಯಾಣದ ಈ ಸುಂದರ ಭಾಗ. ವಾವ್! ರಿಯಲಿ ಏನೇ ಹೇಳಲಿ, ಯಾವುದೇ ವಿಡಿಯೋ ನೋಡಿ, ಆದರೂ ನಾವು ಹೋಗಿ ಅನುಭವಿಸಿದರಷ್ಟೇ ಅದರ ಸೌಂದರ್ಯ, ಆ ಗಾಳಿಯ ಒಂದು ಸದ್ದು, ಅಲ್ಲಿರುವ ಒಂದಿನ ತಂಪಿನ ವಾತಾವರಣ, ಆ ಒಂದು ಪರಿಸರದಲ್ಲಿ ಉಂಟಾಗುವ ಒಂದು ಫೀಲಿಂಗ್ ಹೇಳಲ್ಲ ಸಾಧ್ಯ. ನೋಡಿ, ದೂರದಲ್ಲಿ ಕಾಣುತ್ತಿದೆ ನೋಡಿ, ಕಡಲ ಅಲೆಗಳ ಅಬ್ಬರ. ಇದು ನದಿ ಹೋಗಿ ಸಮುದ್ರಕ್ಕೆ ಸೇರುವಂತಹ ಜಾಗ. ಇಲ್ಲಿ ವಿಶಾಲವಾದ ಸರೋವರದಂತಹ ಹಿನ್ನೀರಿನ ಒಂದು ಜಾಗ ಉಂಟಾಗಿದೆ. ಇಲ್ಲಿ ಮಳೆಗಾಲದಲ್ಲಿ ಉಬ್ಬರವಿದ್ದಾಗ ಇನ್ನೂ ಸ್ವಲ್ಪ ನೀರು ಮೇಲೆ ಬರುತ್ತದೆ ಅಂತೆ. ಈಗ ಇನ್ನೂ ಅಂಥ ಒಂದು ಉಬ್ಬರವಿರಲಿಲ್ಲ. ಹಾಗಾಗಿ ನಮಗೆ ಆರಾಮವಾಗಿ ಪ್ರಯಾಣ ಮಾಡುತ್ತಾ ಆ ಸಮುದ್ರ ದಂಡೆಯ ತನಕ ಹೋಗಲು ಸಾಧ್ಯವಾಯಿತು. ವಾವ್! ರಿಯಲಿ ಫ್ಯಾಂಟಾಸ್ಟಿಕ್. ವಿ ನೀಡ್ ನಾಟ್ ಗೋ ಎನಿವೇರ್. ಇನ್ ಇಂಡಿಯಾ ವಿ ಕ್ಯಾನ್ ಗೆಟ್ ಎನಿಥಿಂಗ್. ಸಮುದ್ರ ದಂಡೆ ಎಂದರೆ ಕೇಳಬೇಕೆ? ಅಲ್ಲಿಯ ಕಡಲಿನ ಸದ್ದು, ಗಾಳಿಯ ಅಬ್ಬರ, ಅಲ್ಲಿ ಒಂದಷ್ಟು ಸಂತೋಷಪಟ್ಟೆವು, ಖುಷಿಪಟ್ಟೆವು. ಹಾಗೆಯೇ ಒಂದು ಸಣ್ಣ ರೀಲ್ಸು ಮಾಡಿಕೊಂಡೆವು. ಇಷ್ಟೆಲ್ಲ ಮಾಡಿ ಮುಂದೆ ನಮ್ಮ ಊಟ ಅಲ್ಲಿಯೇ ಇರುವಂತಹ ಸರವಣ ಭವನ. ವಾವ್! ಇಟ್ ಈಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನೋಡಿ, ಅದೇ ಹಿನ್ನೀರಿನ ಮಧ್ಯದಲ್ಲಿ ನೀರಿನ ಮೇಲೆ ತೇಲಾಡುತ್ತಿರುವಂತೆ ಇರುವಂತಹ ಒಂದು ಬ್ಯೂಟಿಫುಲ್ ಸ್ಪಾಟಲ್ಲಿ ನಮ್ಮದು ಆ ದಿನದ ಮಧ್ಯಾಹ್ನದ ಮೀಲ್ಸ್, ವೆಜ್ ಕರಿ, ಪರೋಟ, ಪುಲ್ಕೇಸ್ ಏನೆಲ್ಲ ತಗೊಂಡ್ವಿ. ಬಹಳ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ದಟ್ ಫುಲ್ ಡೇ. ಇಂದಿಗೆ ಇಷ್ಟೇ. ಕಾಯುತ್ತೀರಿ ನಾಳೆಗೆ 2ನೇ ದಿನದ ಪ್ರವಾಸ ಕಥನ. ಥ್ಯಾಂಕ್ ಯು.